ಶಾಂತಿ ಶಾಂತಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಶ್ರೀ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ವತಿಯಿಂದ ಅಶಕ್ತ ಸಮುದಾಯದ ಮಕ್ಕಳಿಗಾಗಿ ಸಂವಿತ್ ವಸತಿ ಶಾಲೆಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಚುಂಚ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಅನ್ನ ಅಕ್ಷರ ಆಶ್ರಯ ಕಲ್ಪಿಸುವ ಮಹದಾಸೆ ಹೊಂದಿದ್ದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದೆ. ಜಿಲ್ಲೆಯ ಅಶಕ್ತ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಸಂವಿತ್ ಶಾಲೆಯನ್ನು ಪ್ರಾರಂಭಿಸಲಾಗಿದೆ. ಇದಕ್ಕೆ ಆಯ್ಕೆಯಾಗುವ ಮಕ್ಕಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯಕ್ರಮದ ಜೊತೆಗೆ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬೋಧಿಸಲಾಗುತ್ತದೆ. ಆ ಮೂಲಕ ಆರೋಗ್ಯವಂತ ಸಮಾಜವನ್ನು ಕಟ್ಟುವುದು ಶ್ರೀಮಠದ ಉದ್ದೇಶವಾಗಿದೆ. ಸಂವಿತ್ ಶಾಲೆಗೆ ದಾಖಲೆ ಪಡೆಯುವ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ವಸತಿ ಸೌಲಭ್ಯ ಕಲ್ಪಿಸಲಾಗುವುದು. ಸಂವಿತ್ ಶಾಲೆಗೆ ದಾಖಲಾತಿಗಳು ಪ್ರಾಥಮಿಕ ಹಂತದ 6ನೇ ತರಗತಿಯಿಂದ ಪದವಿ ಪೂರ್ವ ಶಿಕ್ಷಣದವರೆಗೂ ನೀಡಲಾಗುವುದು. ತದನಂತರ ಡಿಗ್ರಿ ಪದವಿಗೆ ಸಹ ಅವರು ಯಾವ ಕಾಲೇಜಿಗೆ ಸೇರಿದರೂ ಯಾವುದೇ ಪದವಿ ಪಡೆದರೂ ಶುಲ್ಕವನ್ನು ನಾವೇ ನೀಡುತ್ತೇವೆ. ಮತ್ತೆ ಮುಂದಿನ ಜೀವನಕ್ಕೆ ಅವರೇ ದಾರಿಗೆ ತಯಾರಿ ನಡೆಸಿಕೊಳ್ಳಬೇಕಾಗುತ್ತದೆ ಎಂದರು. ಕೋವಿಡ್ ಬಾಧಿತರು, ಪೋಷಕರಿಲ್ಲದ ಮಕ್ಕಳು, ಆರ್ಥಿಕವಾಗಿ ದುರ್ಬಲರಾದ ಮಕ್ಕಳು ದಾಖಲಾತಿಗೆ ಅರ್ಹರಾಗಿರುತ್ತಾರೆ ಎಂದರು. ಅವರು ದೇಶವನ್ನ ಬೆಳಗ್ತಕ್ಕಂಥ ಒಂದು ಸಮೃದ್ಧಿನ ತಂದುಕೊಡ್ತಕ್ಕಂಥ ಒಬ್ಬ ಡಾಕ್ಟರ್ ಅಬ್ದುಲ್ ಕಲಾಂ ಸಣ್ಣ ಹುಡುಗನಲ್ಲಿ ಪೇಪರ್ ಹಾಕೊಂಡು ತನ್ನ ಟ್ಯೂಷನ್ ಫೀಸನ್ನು ತಾನೇ ದುಡ್ಡು ಕೊಡ್ತಕ್ಕಂಥ ಪರಿಸ್ಥಿತಿ ಅವತ್ತಿಗೆ. ಅವರ ಅಕ್ಕ ಒಂದು ವೇಳೆ ಒಡವೆಯನ್ನು ಅಡ ಇಟ್ಟು ಆ ಹುಡುಗನಿಗೆ ಫೀಸ್ ಕಟ್ತಾರೆ ಹೋಗಿದ್ದಿದ್ರು. ಈ ಥರದ ಮಕ್ಕಳು ಅಲ್ಲೊಂದು ಬೆಳ್ಕೊಂಡ್ ಬಂದಿರ್ತಾರೆ. ಅಂತಹ ಒಬ್ಬ ಹುಡುಗ ಬೆಳೆದು ಬಂದದ್ರಿಂದ ಏನಾಯಿತು? ಈ ರೀತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಇರ್ಬೋದು, ನಮ್ಮ ರಾಜ್ಯದಲ್ಲೇ ಇರ್ತಕ್ಕಂಥ ಇಲ್ಲೇ ಪಕ್ಕ ಯಾರು ಅಲ್ಲೇ ಅಲ್ವ ಇರೋದು, ಆಗ ನಮ್ಮ ಸತ್ಯಸಾಯಿ ಆಶ್ರಮದ ಆ ಕಡೆಗೆ ಹೋದ್ರೆ ಅದ್ರ ಪಕ್ಕದಲ್ಲಿ ಹೊಂದ್ಕೊಂಡಿಗೆ ಇರ್ತಕ್ಕಂಥದ್ದು ಮುದ್ದೇನಹಳ್ಳಿ ವಿಶ್ವೇಶ್ವರಯ್ಯನವರು. ಇಂಥೆಲ್ಲ ಪ್ರತಿಭೆಗಳು ಅವತ್ತೇನಾದ್ರು ಬೆಳೆದಲ್ಲೇ ಹೋಗಿದ್ರೆ ಇವತ್ತು ಸ್ಥಿತಿ ಏನಾಗ್ತಿತ್ತು? ಇವೆಲ್ಲವೂ ಕೂಡ ರ್ಯಾಂಡಮ್ ಸೆಲೆಕ್ಷನ್ ಆಗಿ ಅವೇ ಬೆಳ್ಕೊಂಡು ಬಂದಿರತಕ್ಕಂಥವು. ಯಾರೋ ಸಿಸ್ಟಮ್ಯಾಟಿಕ್ ಆಗಿ ಸ್ಟ್ರಕ್ಚರ್ಡ್ ಬೇಸ್ನಲ್ಲಿ ಬೆಳೆಸ್ತಂಥವಲ್ಲ, ಅವು ಹೇಗೋ ಬೆಳ್ಕೊಂಡು ಮುಂದೆ ಬಂದಂಥವು. ಒಂದು ವೇಳೆ ಇಂತಹ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಪ್ರಾರಂಭದಿಂದನೇ ಅದಕ್ಕೊಂದು ಶಿಸ್ತನ ನಿಯಮವನ್ನು ಅಳವಡಿಸಿ ಅದ್ರ ಜೊತೆಗೆ ಒಂದಿಷ್ಟು ಕಲ್ಚರು ಮತ್ತು ಅವರ ಸಾಮಾಜಿಕ ಕಮಿಟ್ಮೆಂಟ್, ಸೊಸೈಟಲ್ ಕಮಿಟ್ಮೆಂಟ್ ಇವೆಲ್ಲವನ್ನು ಕೂಡ ಅವ್ರಿಗೆ ಇಂಬೈಬ್ ಮಾಡಿ ಬೆಳೆಸಿದ್ದೆ ಆದರೆ ಇನ್ಯಾವ ಮಟ್ಟಕ್ಕೆ ಅವು ಬೆಳೀತವೆ. ದೇಶಕ್ಕೆ ಒಬ್ಬ ವಿಜ್ಞಾನಿಯಾಗಿಯೋ, ಶ್ರೇಷ್ಠ ಡಾಕ್ಟರ್ ಆಗಿಯೋ, ಶ್ರೇಷ್ಠ IAS ಆಫೀಸರ್ ಆಗಿಯೋ, ಶ್ರೇಷ್ಠ ಲಾಯರ್ ಆಗಿಯೋ, ಜಡ್ಜ್ ಆಗಿಯೋ, ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಒಬ್ಬ ಶ್ರೇಷ್ಠ ವ್ಯವಸಾಯದ ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿಯೋ ಅವರವರ ಕ್ಷೇತ್ರದಲ್ಲಿ ಹೊರಹೊಮ್ಮಿದ್ದೆ ಆದರೆ, ಶ್ರೇಷ್ಠ ಸ್ಪೋರ್ಟ್ಸ್ ಮನ್ ಆಗಿ ಹೊರಹೊಮ್ಮಿದ್ದೆ ಆದರೆ ಎಷ್ಟರ ಮಟ್ಟಕ್ಕೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಲ್ವಾ? ಈ ಎಲ್ಲ ದೃಷ್ಟಿಯನ್ನು ಇಟ್ಕೊಂಡು ವೈಡರ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಖಂಡಿತ ಅವರ ಅಪ್ಪ ಅಮ್ಮಂದಿರ ಬದುಕನ್ನು ಉದ್ಧಾರ ಮಾಡಲಿಕ್ಕೆ ಆಗಲಿ ಅಥವಾ ಹುಡುಗರನ್ನ ತಂದು ನಿಲ್ಲಿಸಲಿಕ್ಕೆ ಆಗಲಿ ಮಾಡಿದಂಥ ಕೆಲಸ ಅಲ್ಲ ಇದು. ಬ್ರಾಡ್ ಸೆನ್ಸ್ ಇರ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಶ್ರೇಷ್ಠ ಪ್ರತಿಭೆಯನ್ನು ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೆ ತೊಡಗಿಸ್ಲಿಕ್ಕೋಸ್ಕರ. ನಂತರದಲ್ಲಿ ಶಿವರಾಮ್ ರೆಡ್ಡಿ ಅವರು ಹೇಳಿದಾಗೆ ಇಲ್ಲಿಗೆ ಹೋದ್ಮೇಲೆ ಅವ್ರು ಹೇಳಿ ಕಳಿಸ್ತಕ್ಕಂಥದ್ದಲ್ಲ. ಇಟ್ ವಿಲ್ ಬಿ ಇಂಗ್ರೆಂಟ್ ಸಚ್ ಎ ವೇ. ನಿದ್ರೆ ಇಲ್ಲದೆ ಹೇಗೆ ಮನುಷ್ಯ ಬದುಕಲಿಕ್ಕಾಗೋದಿಲ್ವೋ, ಗಾಳಿ ಇಲ್ಲದೆ ಬದುಕಲಿಕ್ಕಾಗೋದಿಲ್ವೋ, ಅದೇ ರೀತಿ ಸಮಾಜಕ್ಕೆ ಅವರು ಕೊಡದಲೇನೆ ಅವ್ರು ಬದುಕಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಒಬ್ಬ ವಿಜ್ಞಾನಿಗೆ ಅವ್ನು ಏನು ಮಾಡಬೇಕಾಗಿಲ್ಲ, ಒಂದು ಒಳ್ಳೆ ಸಂಶೋಧನೆಯನ್ನು ಮಾಡಿ ಜಗತ್ತಿಗೆ ಕೊಟ್ಟು ಸಾಕು. ಐನ್ಸ್ಟೈನನ್ನು ಅವನು ಹಿಟ್ಲರ್ ಓಡಿಸ್ತಾನೆ ಜರ್ಮನಿಲಿ ಇಟ್ಕೊಂಡಿದ್ರೆ ಏನಾಗ್ತಿತ್ತು? 2ನೇ ಮಹಾಯುದ್ಧ ಯಾರ ಕಡೆ ಹೋಗ್ತಿತ್ತು? ಆಲ್ಬರ್ಟ್ ಐನ್ಸ್ಟೈನನ್ನು ಹಿಟ್ಲರ್ ಜರ್ಮನಿಲಿದ್ದವನ್ನ ಅವನ್ನ ಸಾಯಿಸ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟು ಅವನು ಅಮೆರಿಕಕ್ಕೆ ಹೋಗ್ದಲೇ ಹೋಗಿದ್ದಿದ್ರೆ 2ನೇ ಮಹಾಯುದ್ಧ ಅಮೆರಿಕದವ್ರ ಪಾಲಾಗ್ತಿತ್ತಾ? ಹಿಟ್ಲರ್ ಪಾಲೇ ಆಗ್ತಿತ್ತು. ಅದು ಬೇರೆ ವಿಚಾರ, ಒಳ್ಳೇದೇ ಕೆಟ್ಟದ್ದು. ಅಂದರೆ ಒಬ್ಬೊಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಒಂದು ಯುಗ ಧರ್ಮವನ್ನೇ ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಾಥ ಸ್ವಾಮೀಜಿ ಆಡಳಿತ ಅಧಿಕಾರಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ, ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, SJCTI ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ GT ರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾನಿನಿ ಮತ್ತಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.